ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ಸ್ನೇಹಿತರೆ, ನೆಕ್ ಪೇನ್, ಕುತ್ತಿಗೆಯ ಭಾಗದಲ್ಲಿ ನೋವು ಬರ್ತಾನೆ ಇರುತ್ತೆ. ಕೆಲವ್ರಿಗೆ ಕೂತು ಕೂತು ಒಂದೇ ಕಡೆ ಕೆಲಸ ಮಾಡೋದ್ರಿಂದ ಅಥವಾ ಏನಾದ್ರೂ ಭಾರ ಎತ್ತೋದ್ರಿಂದ ಹಲವಾರು ಕಾರಣಗಳಿಂದ ಕುತ್ತಿಗೆ ನೋವು ಬರ್ತಾನೆ ಇರುತ್ತೆ. ಅದ್ರಲ್ಲೂ ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋರಿಗಂತೂ ಕುತ್ತಿಗೆ ನೋವು ಅನ್ನೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾವು ಪೇನ್ ಕಿಲ್ಲರ್ಸ್ ಗಳನ್ನ ತಗೊಳ್ತಿರ್ತೀವಿ. ಈ ನೋವು ಹೋಗ್ಬೇಕಾದ್ರೆ ಏನ್ ಮಾಡೋದು, ತುಂಬಾ ಸುಲಭವಾಗಿರೋ ದಾರಿ ಯಾವ್ದಾದ್ರು ಇದೆಯಾ ಅಂತ ಕೂಡ ಯೋಚನೆ ಮಾಡ್ತಿರ್ತೀವಿ. ಆ ರೀತಿ ಯೋಚನೆ ಮಾಡ್ತಿರೋರ್ಗೆ ನಾನ್ ಇವತ್ತು ಒಂದು ಸಿಂಪಲ್ ಟ್ರಿಕ್ ನ ತಿಳಿಸ್ತಾ ಇದ್ದೀನಿ, ಒಂದು ಸಿಂಪಲ್ ಎಕ್ಸಸೈಸ್ ನ ತಿಳಿಸ್ತಾ ಇದ್ದೀನಿ. ಕೇವಲ 30 ಸೆಕೆಂಡ್ಸ್ ಅಲ್ಲಿ ನಿಮ್ಮ ಒಂದು ಕುತ್ತಿಗೆಯ ನೋವು, ಈ ಒಂದು ನೆಕ್ ಪೇನ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು ಸ್ನೇಹಿತರೆ. ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ವಿಡಿಯೋವನ್ನ ಪ್ಲೀಸ್ ಕೊನೆವರೆಗೂ ನೋಡಿ, ಹಾಗೆ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಇನ್ನೊಂದು ವಿಷಯ, ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಗಳಿದೆ ಸ್ನೇಹಿತರೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ನಿಮ್ಗೂ ಉಪಯೋಗ ಆಗುವಂತಹ ವಿಡಿಯೋಸ್ ಗಳು ಖಂಡಿತವಾಗ್ಲೂ ಸಿಗುತ್ತೆ. ಫ್ರೀ ಇದ್ದಾಗ ನೋಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ಒಂದು ನೆಕ್ ಪೇನ್ ನಿಮ್ಗೆ ಹೋಗ್ಬೇಕು ಅಂದ್ರೆ ಸಿಂಪಲ್ ಆಗಿರೋ ಒಂದು ಎಕ್ಸಸೈಸ್ ನ ತಿಳಿಸ್ತೀನಿ. ಇದನ್ನ ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಈ ಎರಡು ಕೈಗಳನ್ನ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿ ಸ್ವಲ್ಪ ಈ ರೀತಿ ಪುಷ್ ಮಾಡೋ ತರ, ಈ ರೀತಿ ಎಳೆದು ಹಿಡ್ಕೊಳ್ಳೋ ತರ ಹಿಡ್ಕೋಬೇಕು. ಸುಮ್ನೆ ಹೀಗೆ ಫ್ರೀಯಾಗಿ ಹೋಲ್ಡ್ ಮಾಡಿ ಇಡಬಾರ್ದು. ಸುಮ್ನೆ ಏನೋ ಈಗ ಇಟ್ಕೊಂಡಿರ್ತೀವಿ, ಈಗ ಲಾಕ್ ಮಾಡಿ ಇಟ್ಕೊಳ್ತೀವಿ ಅಲ್ಲ, ಆ ರೀತಿ ಇಟ್ಕೋಬಾರ್ದು. ಈ ಲಾಕ್ ಮಾಡ್ಬಿಟ್ಟು ಈ ರೀತಿ ಎಳೆದಾಗ ಇಟ್ಕೋಬೇಕು. ನೋಡಿ, ಫಸ್ಟ್ ಒಂದ್ ಸೈಡ್ ಇಂದ, ಈ ಸೈಡ್ ಅಪ್ ಇದೆ ಅಲ್ವಾ, ಈ ಸೈಡ್ ಡೌನ್ ಇದೆ. ಯಾವ ಸೈಡ್ ಆದ್ರೂ ಅಪ್ ಇರ್ಲಿ, ಯಾವ ಸೈಡ್ ಆದ್ರೂ ಡೌನ್ ಇರ್ಲಿ, ನಿಮ್ ಚಾಯ್ಸು. ನೋಡಿ, ಈ ರೀತಿ ನಿಧಾನವಾಗಿ, ತುಂಬಾ ಎಷ್ಟು ನಿಧಾನವಾಗಿ ಸಾಧ್ಯನೋ ಅಷ್ಟು ನಿಧಾನವಾಗಿ ಈ ರೀತಿ ಮೂವ್ ಮಾಡಬೇಕು. ನೋಡಿ, ಮತ್ತೆ ಎಷ್ಟು ಸ್ಲೋ ಆಗಿ ಸಾಧ್ಯನೋ ಅಷ್ಟು ಸ್ಲೋ ಆಗಿ ಮಾಡಿ. ಬಟ್ ಎರಡು ಕೈಗಳು ಲಾಕ್ ಆಗಿದೆಯಲ್ಲ, ಸ್ವಲ್ಪ ಎಳೆದಂಗೆ ಮಾಡ್ತಾ ಇರ್ಬೇಕು ನೀವು. ಹಾಗೆ ಫ್ರೀ ಆಗಿ ಇಟ್ಕೋಬೇಡಿ. ಮಾಡ್ಬೇಕಾದ್ರೆ ನೋಡಿ, ನನ್ಗೂ ಫೀಲ್ ಆಗ್ತಿದೆ, ಈ ಕುತ್ತಿಗೆಯ ಭಾಗ, ಈ ತೋಳತ್ರ ಎಲ್ಲ ಸ್ವಲ್ಪ ಪೇನ್ ಆಗೋ ತರ, ಒಂಥರ ಸ್ಟ್ರೆಚ್ ಆಗೋ ತರ, ಸ್ವಲ್ಪ ಆ ಭಾಗದಲ್ಲಿರೋ ಮಸಲ್ಸ್ ಎಲ್ಲ ಸ್ಟಿಮ್ಯುಲೇಟ್ ಆಗೋ ತರ ಫೀಲ್ ಆಗತ್ತೆ. ಅದ್ರಲ್ಲೂ ಈಗ ಕುತ್ತಿಗೆ ನೋವು ಯಾರಿಗಿರುತ್ತೋ ಅವ್ರು ಮಾಡಿದಾಗ ಅದ್ರ ಎಫೆಕ್ಟ್ ಇನ್ನೂ ಚೆನ್ನಾಗಿ ಗೊತ್ತಾಗತ್ತೆ. ಹೇಗೆ ರಿಲ್ಯಾಕ್ಸ್ ಆಗತ್ತೆ ಮಸಲ್ಸ್ ಎಲ್ಲ, ನರ್ವ್ಸ್ ಎಲ್ಲ ಹೇಗೆ ರಿಲ್ಯಾಕ್ಸ್ ಆಗತ್ತೆ, ಹೇಗೆ ಸ್ಟಿಮ್ಯುಲೇಟ್ ಆಗತ್ತೆ ಅಂತ ಮಾಡ್ಬೇಕಾದ್ರೆ ನಿಮ್ಗೆ ಅನುಭವಕ್ಕೆ ಬರುತ್ತೆ. ಈ ರೀತಿ ನೀವು 1 ನಿಮಿಷಗಳ ಕಾಲ ಮಾಡಿ. ದಿನಕ್ಕೆ ನಿಮ್ಗೆ ಎಷ್ಟು ಸಲ ಸಾಧ್ಯನೋ ಅಷ್ಟು ಸಲ ಮಾಡಿ ಸ್ನೇಹಿತರೆ. ಇಷ್ಟೇ ಸಲ ಅಂತ ಏನಿಲ್ಲ, ಯಾವುದೇ ಟೈಮಲ್ಲಿ ಬೇಕಿದ್ರೂ ನೀವು ಇದನ್ನ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಕುತ್ತಿಗೆಯ ನೋವು ಮಾಯ ಆಗತ್ತೆ. ನಿಮ್ಗೆ ಏನಾದ್ರೂ ಈ ಭುಜಗಳಲ್ಲಿ ನೋವು, ಈ ಕುತ್ತಿಗೆಯ ಭಾಗದಲ್ಲಿ ನೋವು, ಇಲ್ಲಿ ಹಿಂಭಾಗದಲ್ಲೆಲ್ಲ ನೋವಿದ್ರೆ ಅದೆಲ್ಲ ಕ್ಲಿಯರ್ ಆಗತ್ತೆ. ತುಂಬಾ ಕೂತ್ಕೊಂಡು ಕೆಲಸ ಮಾಡೋರಿಗೆ ಈ ಕುತ್ತಿಗೆಯ ಭಾಗದ ನೋವು ಬರ್ತಾ ಇರುತ್ತೆ. ಅದ್ರಲ್ಲೂ ಇತ್ತೀಚಿನ ದಿನಗಳಲ್ಲಿ ಬ್ಯಾಕ್ ಪೇನ್ ಅಥವಾ ನೆಕ್ ಪೇನ್ ತುಂಬಾ ಹೆಚ್ಚಾಗಿ ಎಲ್ರನ್ನೂ ಕಾಡ್ತಾ ಇದೆ. ಅಂತವ್ರಿಗೆ ಈ ಸಿಂಪಲ್ ಟ್ರಿಕ್ ವರ್ಕ್ ಆಗುತ್ತೆ ಅನ್ಕೊಳ್ತೀನಿ ಸ್ನೇಹಿತರೆ. ಟ್ರೈ ಮಾಡಿ. ನಂತರ ಇದನ್ನ ಮಾಡಿದ ತಕ್ಷಣ ರಿಲ್ಯಾಕ್ಸ್ ಆಯ್ತಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಈ ನಿಮ್ಮ ಒಂದು ಕಮೆಂಟ್ಸ್ ಅನ್ನ ನೋಡಿ ಈ ಒಂದು ಎಕ್ಸಸೈಸ್ ನ ಫಾಲೋ ಮಾಡೋರು ಇರ್ತಾರೆ ಸ್ನೇಹಿತರೆ. ಅದಕ್ಕೆ ನಿಮ್ಗೇನಾದ್ರೂ ನೆಕ್ ಪೇನ್ ಇದ್ರೆ ಇದನ್ನ ಟ್ರೈ ಮಾಡಿ. ರಿಸಲ್ಟ್ ಬಂತ ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಿಮ್ಮ ಕಮೆಂಟ್ಸ್ಗೋಸ್ಕರ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಾಯ್ತು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾನ್ ಕಾಯ್ತಾ ಇರ್ತೀನಿ. ಟ್ರೈ ಮಾಡಿ ಸ್ನೇಹಿತರೆ. ದಿನಕ್ಕೆ ಎಷ್ಟು ಸಲ ಸಾಧ್ಯನೋ ಅಷ್ಟು ಸಲ ನೀವು ಟ್ರೈ ಮಾಡ್ಬೇಕು. ಜೊತೆಗೆ ಪದೇ ಪದೇ ನೆಕ್ ಪೇನ್ ಬರ್ತಾ ಇದೆ, ಬ್ಯಾಕ್ ಪೇನ್ ಬರ್ತಾ ಇದೆ ಅನ್ನೋರು ನೀವು ಮಲ್ಕೊಳ್ಳೋ ಒಂದು ಪೊಸಿಷನ್, ಕೂತ್ಕೊಳ್ಳೋ ಪೊಸಿಷನ್ ಎಲ್ಲದ್ರ ಮೇಲೆ ಗಮನ ಇಟ್ಕೋಬೇಕು. ತುಂಬಾ ಈ ರೀತಿ ಕೂತ್ಕೊಳ್ಳೋದು, ತುಂಬಾ ಬಕ್ಕೊಂಡು ಕೂತ್ಕೊಳ್ಳೋದು, ಫೋನ್ ನೋಡ್ಕೊಂಡೆಲ್ಲ ಹೀಗೆ ಕೂತ್ಕೊಂಡಿರ್ತೀವಿ ತುಂಬಾ ಹೊತ್ತು, ಆ ರೀತಿ ಎಲ್ಲ ಮಾಡಿದಾಗ ನಮ್ಮ ಬ್ಯಾಕ್ ಬೋನ್, ಬ್ಯಾಕ್ ಮಸಲ್ಸ್ ಎಲ್ಲ ತುಂಬಾ ಸ್ಟ್ರೇನ್ ಆಗತ್ತೆ. ಅದಕ್ಕೆ ತುಂಬಾ ಏನೋ ಪ್ರೆಷರ್ ಜಾಸ್ತಿ ಬೀಳ್ತಿರುತ್ತೆ. ಅದರಿಂದ ನಮ್ಗೆ ಈ ರೀತಿಯ ತೊಂದರೆಗಳು ಉಂಟಾಗ್ತಿರುತ್ತೆ. ಅವಾಗವಾಗ ನೀವು ನಿಮ್ಮ ಬ್ಯಾಕ್ ಬೋನಿಗೆ, ನಿಮ್ಮ ನೆಕ್ ಹತ್ರ ಇರೋ ಬೋನಿಗೆ, ಮಸಲ್ಸ್ಗೆಲ್ಲ ರಿಲ್ಯಾಕ್ಸ್ ಮಾಡ್ಬೇಕು. ರಿಲ್ಯಾಕ್ಸ್ ಹೇಗ್ ಮಾಡೋದು? ಸಣ್ಣ ಪುಟ್ಟ ಸಿಂಪಲ್ ಎಕ್ಸಸೈಸ್ ಗಳನ್ನ ಮಾಡೋದ್ರ ಮೂಲಕ ರಿಲ್ಯಾಕ್ಸ್ ಮಾಡ್ಬೋದು. ಮಲ್ಕೊಳ್ಳೋವಾಗ್ಲೂ ಅಷ್ಟೇ, ನಿಮ್ಗೆ ತುಂಬಾ ಬ್ಯಾಕ್ ಪೇನ್ ಅಥವಾ ನೆಕ್ ಪೇನ್ ಇದ್ರೆ ದಿಂಬು ಹಾಕೋಬೇಡಿ, ಪಿಲ್ಲೋ ಹಾಕೋಬೇಡಿ, ಹಾಗೆ ಮಲ್ಕೊಳ್ಳಿ ಸ್ನೇಹಿತರೆ. ಹಾಗೆ ಮಾಡೋದ್ರಿಂದ ಸ್ವಲ್ಪ ಹೊತ್ತು, ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದ್ರೂ ಹಾಗೆ ಮಲ್ಕೊಳ್ಳಿ.
ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬ್ಯಾಕ್ ಬೋನ್ಸ್ ಎಲ್ಲ ಏನಿದೆ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಟ್ರೈ ಮಾಡಿ ಸ್ನೇಹಿತರೆ. ನಂತರ ರಿಸಲ್ಟ್ ಏನು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ಗಳಿದೆ, ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾನೆ ಇರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್.